ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಮತ್ತು ಮೊನ್ನೆ ಸಮಾಧಿಯನ್ನು ಅಗೆಯುವಂತಹ ಕೆಲಸವನ್ನು SIT ಮಾಡಿತ್ತು. ಆದರೆ ಆತ ತೋರಿಸಿದ್ದಂತಹ 13 ಪಾಯಿಂಟ್ಗಳಲ್ಲಿ 1ರಿಂದ 5 ಪಾಯಿಂಟ್ ಫೇಲ್ಯೂರ್ ಆಯಿತು. 1ರಿಂದ 5 ಪಾಯಿಂಟ್ಗಳಲ್ಲಿ ಯಾವುದೇ ಥರದ ಸಾಕ್ಷ್ಯ ಸಿಕ್ಕಿಲ್ಲ. 1 to 5 ಪಾಯಿಂಟ್ ಆಯಿತು. ಇದೀಗ 6, 7, 8, 9, 10ರ ಕಥೆ ಏನು? ಇಂದಾದರೂ ಸಮಾಧಿಯೊಳಗಿನ ರಹಸ್ಯ ಹೊರಬರುತ್ತಾ ಅನ್ನುವಂಥ ಒಂದು ಪ್ರಶ್ನೆ. 3ನೇ ದಿನಕ್ಕೆ ಕಾಲಿಟ್ಟಂಥ SIT ಕಳೇಬರವನ್ನು ಹುಡುಕುವಂತಹ ಕೆಲಸ. ನೇತ್ರಾವತಿ ನದಿ ತೀರದ ಅರಣ್ಯದಲ್ಲಿ ಕಾರ್ಯಾಚರಣೆ. ಇಂದು ಪಾಯಿಂಟ್ 6ರಲ್ಲಿ ಮಣ್ಣು ಅಗೆಯುವಂತಹ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ SIT ಅವರು. ಧರ್ಮಸ್ಥಳದ ಈ ಒಂದು ಪ್ರಕರಣ 1ರಿಂದ 5 ಪಾಯಿಂಟ್ಗಳಲ್ಲಿ ಏನೂ ಸಿಗಲಿಲ್ಲ. ಮಿಕ್ಕಂತಹ 8 ಪಾಯಿಂಟ್ಗಳಲ್ಲಿ ಏನಾದರೂ ಸಿಗುತ್ತಾ? ಇವತ್ತಾದರೂ ಸಮಾಧಿಯೊಳಗಿನ ರಹಸ್ಯ ಹೊರಬರುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಮತ್ತು ಕುತೂಹಲ 3ನೇ ದಿನಕ್ಕೆ ಕಾಲಿಟ್ಟಿದೆ SITಯ ಈ ಒಂದು ಶೋಧ ಕಾರ್ಯ. ನೇತ್ರಾವತಿ ನದಿ ತೀರದ ಅರಣ್ಯದಲ್ಲಿ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಇಂದು ಪಾಯಿಂಟ್ 6ರಲ್ಲಿ ಮಣ್ಣು ಅಗೆಯುವಂತಹ ಕೆಲಸ ನಡೀತಾ ಇದೆ. ಸತತವಾಗಿ ಕಳೆದ 3 ದಿನಗಳಿಂದ ಆರಂಭ ಆಗಿರುವಂತಹ ಕಾರ್ಯಾಚರಣೆ, ನಿರಂತರವಾದಂತಹ ಮಳೆ ಮಧ್ಯದಲ್ಲೂ ಕೂಡ ನೇತ್ರಾವತಿ ಸ್ನಾನ ಘಟ್ಟದ ಸುತ್ತಮುತ್ತಲಿನ ಅರಣ್ಯ ಪ್ರದೇಶದಲ್ಲಿ SIT ಅವರಿಂದ ತಲಾಶ್ ನಡೆಸಲಾಗ್ತಾ ಇದೆ. ಸಾಕ್ಷಿದಾರನನ್ನು ಮುಂದಿಟ್ಟುಕೊಂಡು ಆತನನ್ನು ಎದುರು ನಿಲ್ಲಿಸಿಕೊಂಡೇ ಎಲ್ಲ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಕಾರ್ಮಿಕರನ್ನು ಒಳಗೊಂಡಂತೆ ಮ್ಯಾನ್ಯುವಲ್ ಪವರ್ ಮತ್ತು ಹಿಟಾಚಿಯನ್ನು ಬಳಸಿಕೊಂಡು ಮೊನ್ನೆ ಪಾಯಿಂಟ್ ನಂಬರ್ 1ಅನ್ನು ಅಗೆದಿದ್ರು. ಆದರೆ ಏನೂ ಸಿಗಲಿಲ್ಲ. ಮತ್ತು ನಿನ್ನೆ 2ರಿಂದ 5ನೇ ಪಾಯಿಂಟ್ವರೆಗೂ ಅಗೆಯಲಾಯಿತು. ಸೊ ಒಟ್ಟಾರೆ 1ರಿಂದ 5 ಪಾಯಿಂಟ್ಗಳು. ಆದರೆ ಯಾವುದೇ ಥರದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳು ಸಿಗಲಿಲ್ಲ. ಇಟ್ ವಾಸ್ ಎ ಫೇಲ್ಯೂರ್. ಹೀಗಾಗಿ ಈತ ತೋರಿಸಿರುವಂಥದ್ದು ನೇತ್ರಾವತಿ ಅರಣ್ಯ ಪ್ರದೇಶದಲ್ಲಿ ಒಟ್ಟಾರೆ 13 ಪಾಯಿಂಟ್ಗಳು. 13 ಪಾಯಿಂಟ್ಗಳಲ್ಲಿ 5 ಪಾಯಿಂಟ್ಗಳು ಫೇಲ್ ಆಯಿತು. ಇನ್ನುಳಿದಂತೆ 6ರಿಂದ 13 ಒಟ್ಟಾರೆಯ 8 ಪಾಯಿಂಟ್ಗಳು. ಇದನ್ನು ಅಗೆಯುವಂತಹ ಒಂದು ಶೋಧ ಕಾರ್ಯಕ್ಕೆ ಹೊರತೆಗೆಬೇಕು ಸತ್ಯವನ್ನು, ಶವವನ್ನು ಅನ್ನುವಂತಹ ಕಾರ್ಯಕ್ಕೆ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗಾಗಲೇ 6ನೇ ಪಾಯಿಂಟನ್ನು ಅಗೆಯುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಕಾರ್ಮಿಕರು. ಇವತ್ತು ಬಹಳ ಕುತೂಹಲ ಇದೆ. 6ರಿಂದ 10ನೇ ಪಾಯಿಂಟ್, ಒಟ್ಟಾರೆ 4 ಪಾಯಿಂಟ್ಗಳನ್ನು ಇವತ್ತು ಅಗೆಯಲಾಗತ್ತೆ. 5 ಪಾಯಿಂಟ್ಗಳು ಇವತ್ತು ಸಾಕ್ಷಿ ಸಿಗತ್ತಾ ಅನ್ನುವಂಥ ಒಂದು ಕುತೂಹಲ. ಧರ್ಮಸ್ಥಳ, ಬೆಳ್ತಂಗಡಿ ಸುತ್ತಮುತ್ತ ಧಾರಾಕಾರ ಮಳೆಯಾಗ್ತಾ ಇದೆ. ನಿರಂತರ ಮಳೆ ಮಧ್ಯೆಯೂ ಕೂಡ SIT ತನ್ನ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ನಿರ್ಜನ ಅರಣ್ಯದಲ್ಲಿ ಮಣ್ಣು ಅಗೆಯುವಂತಹ ಕಾರ್ಯ. ಅನಾಮಿಕನನ್ನು ಕರೆತಂದು SITಯಿಂದ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಬಾಕಿ ಇರುವಂತಹ 8 ಪಾಯಿಂಟ್ಗಳಲ್ಲಿ ಕಳೇಬರಕ್ಕೆ ತಲಾಶ್ ನಡೆಸಲಾಗ್ತಾ ಇದೆ. ಧಾರಾಕಾರವಾದಂತಹ ನಿರಂತರ ಮಳೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿಯ ಸುತ್ತಮುತ್ತ. ನಿರಂತರ ಮಳೆಯ ಮಧ್ಯೆಯೂ ಕೂಡ SIT ತನ್ನ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಬಹಳ ರಿಸ್ಕಿ ಜಾಬ್. ಯಾಕೆ ಅಂತ ಹೇಳಿದ್ರೆ, ಮೊದಲೇ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಭಾಗದಲ್ಲಿ ಧಾರಾಕಾರ ಮಳೆ ಆಗುವಂತಹ ಪ್ರದೇಶ, ಜೊತೆಗೆ ನೇತ್ರಾವತಿ ಸ್ನಾನ ಘಟ್ಟದ ಸುತ್ತಮುತ್ತಲಿನ ಅರಣ್ಯ ಪ್ರದೇಶ, ದಟ್ಟ ಅರಣ್ಯ. ಮತ್ತು ಆತ ತೋರಿಸಿರುವಂತಹ ಜಾಗಗಳು ಯಾವುದೂ ಕೂಡ ಸಮತಟ್ಟಾದಂತಹ ಜಾಗಗಳಲ್ಲ. ಕಾಡು ಪ್ರದೇಶದಲ್ಲಿ ಇರುವಂತಹ ಏರಿಳಿತಗಳು, ಏರುಪೇರು ಇರುವಂತಹ ಜಾಗಗಳು. ಇಂಥ ಜಾಗದಲ್ಲಿ ಗುಂಡಿಯನ್ನು ಅಗೆಯುವಂಥದ್ದು ಕೂಡ ಬಹಳ ಕಷ್ಟ. ಇದರ ಮಧ್ಯೆ ನಿರಂತರವಾಗಿ ಮಳೆ ಬರ್ತಾ ಇದ್ದರೆ, ಹಳ್ಳ ತೋಡೋದಕ್ಕೆ ಹೋದರೆ ಮಣ್ಣು ಕೂಡ ಹದ ಆಗಿರುತ್ತೆ, ಸಾಫ್ಟ್ ಇರುತ್ತೆ. ಮತ್ತು ಮಣ್ಣೊಳಗೆ ನೀರು ಸೇರಿಕೊಳ್ಳುವಂಥದ್ದು, ಹಳ್ಳದಲ್ಲಿ ನೀರು ತುಂಬಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿರುತ್ತೆ. ಮತ್ತು ಇವರು ಕಾರ್ಮಿಕರು ಕೂಡ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಬಿಕಾಸ್ ಅವರ ನಿರೀಕ್ಷೆ ಆ ಒಂದು ಗುಂಡಿ ಒಳಗಡೆ ಏನಾದರೂ ಇರಬಹುದು ಅಂತ. ಅದನ್ನು ಬಹಳ ಸೂಕ್ಷ್ಮವಾಗಿ ಹೊರತೆಗೆಯಬೇಕಾಗುತ್ತೆ. ಮತ್ತು ಮತ್ತೊಂದು, ಇಫ್ ಇನ್ ಕೇಸ್ ಅದರ ಒಳಗೆ ಏನಾದರೂ ಇದ್ದರೆ ಆ ಒಂದು ಕಳೇಬರಕ್ಕಾಗಲಿ, ಒಂದು ತಲೆ ಬುರುಡೆಗಾಗಲಿ, ಶವಕ್ಕಾಗಲಿ ಯಾವುದೇ ಥರದ ಡ್ಯಾಮೇಜ್ ಆಗಬಾರ್ದು ಅನ್ನುವಂಥ ಜಾಗರೂಕತೆಯಿಂದ ಇವರು ಕೆಲಸ ಮಾಡಬೇಕಾಗತ್ತೆ. ನಿರಂತರ ಮಳೆ ಮಧ್ಯೆಯೂ ಕೂಡ ಕಾರ್ಮಿಕರು ಮಾತ್ರವಲ್ಲ, ಮಿನಿ ಹಿಟಾಚಿಯನ್ನು ಕೂಡ ಬಳಸಲಾಗಿದೆ ಈ ಒಂದು ಪ್ರಕ್ರಿಯೆಗೆ. ಮಿನಿ ಹಿಟಾಚಿ ಮೂಲಕ ಸಮಾಧಿ ಆಗುವಂತಹ ಕಾರ್ಯ ಆಗ್ತಾ ಇದೆ. 30 ಸಿಬ್ಬಂದಿಯಿಂದ ಬಂಗ್ಲಗುಡ್ಡದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಮೊದಲೇ ಗುರುತಿಸಿದಂತಹ ಜಾಗದಲ್ಲಿ ಮಣ್ಣು ತೆಗೆಯುವಂತಹ ಪ್ರಕ್ರಿಯೆ. 15 ಮಂದಿ ಕಾರ್ಮಿಕರಿಂದ ಮಣ್ಣು ಅಗೆಯುವಂತಹ ಕಾರ್ಯ ಮುಂದುವರಿತಾ ಇದೆ. ಕಾರ್ಮಿಕರಷ್ಟೇ ಅಲ್ಲ, ಮಿನಿ ಹಿಟಾಚಿಯನ್ನು ಕೂಡ ಬಳಸಿದ್ದಾರಂತೆ ಈ ಒಂದು ಸಮಾಧಿಯನ್ನು ಅಗೆಯೋದಕ್ಕೆ. ಮಿನಿ ಹಿಟಾಚಿ ಮೂಲಕ ಸಮಾಧಿ ಅಗೆಯಲಾಗ್ತಾ ಇದೆ. ಮಿನಿ ಹಿಟಾಚಿಯನ್ನು ಬಳಸಿದ್ದಾರೆ.
20ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳನ್ನು ಕೂಡ ಬಳಸಿದ್ದಾರೆ. ಸಮಾಧಿಯನ್ನು ಅಗೆಯುವಂಥ ಕೆಲಸ ನಡೀತಾ ಇದೆ. ನಿರಂತರವಾದಂಥ ಧಾರಾಕಾರ ಮಳೆ. ಈ ಮಧ್ಯದಲ್ಲಿಯೂ ಕೂಡ ಸಮಾಧಿ ಅಗೆಯುವಂಥ ಪ್ರಕ್ರಿಯೆ 6 to 10 ಒಟ್ಟಾರೆಯ 5 ಜಾಗಗಳು ಇವತ್ತು ಪಾಯಿಂಟ್ನಲ್ಲಿ ಸಮಾಧಿ ಅಗೆಯುವಂಥ ಶೋಧ ಕಾರ್ಯ ಮುಂದುವರಿತಾ ಇದೆ. ತಲಾಶ್ ಮುಂದುವರಿತಾ ಇದೆ SITಯಿಂದ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು, ಏನು ಆಗದೇನೂ ಇರಬಹುದು ಅನ್ನುವಂಥ ಒಂದು ಕುತೂಹಲ ಮತ್ತು ನಿರೀಕ್ಷೆ. 13 ಪಾಯಿಂಟ್ಗಳಲ್ಲಿ 5 ಫೇಲ್ಯೂರ್, ಉಳಿದಂತಹ 5 ಇವತ್ತು ನಡೀತಾ ಇದೆ. ಜೊತೆಗೆ ಇನ್ನು 3 ಬಾಕಿ ಉಳಿಯುತ್ತೆ. ಅದು ತದನಂತರದ ಪ್ರಕ್ರಿಯೆ ಆಗಿರುತ್ತೆ. ಈ 5ರಲ್ಲಿ ಇವತ್ತು ತಲಾಶ್ ನಡೆಸ್ತಾ ಇರುವಂತಹ ಸಮಾಧಿ ಆಗಿರುವಂಥದ್ರಲ್ಲಿ 6ರಲ್ಲಿ ಶುರು ಮಾಡಿದ್ದಾರೆ. ನಿರಂತರ ಮಳೆ ಬಂದಿತ್ತು, ಒಂದು ಬ್ರೇಕ್ ಕೂಡ ತಗೊಂಡಿದ್ರು. ಮತ್ತು ಅದರ ಮಧ್ಯೆಯೂ ಕೂಡ ಕಾರ್ಮಿಕರು ಮತ್ತು ಮಿನಿ ಹಿಟಾಚಿಯನ್ನು ಬಳಸಿಕೊಂಡು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಇಲ್ಲಿಯ ತನಕವೂ ಯಾವ ಸಾಕ್ಷ್ಯವೂ ಸಿಕ್ಕಿಲ್ಲ ಅನ್ನುವಂಥದ್ದು ವಿಚಾರ. 20 ವರ್ಷದ ಕಾಲಾಂತರದಲ್ಲಿ ಆಗಿರುವಂತಹ ಈ ಒಂದು ಹೆಣವನ್ನು ಹೂತಿಟ್ಟಿರುವಂಥದ್ದು ಬೇಕಾದಷ್ಟು ಪ್ರಾಕೃತಿಕ ಬದಲಾವಣೆಗಳಾಗಿರುತ್ತೆ. ಪ್ರಾಕ್ಟಿಕಲಿ ಯೋಚನೆ ಮಾಡೋಕ್ಕೆ ಹೋದರೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಆದರೆ ಬಹಳ ಕಾನ್ಫಿಡೆಂಟ್ ಆಗಿ ಸಾಕ್ಷಿದಾರ ಮುಂದೆ ಬಂದಿರುವುದರಿಂದ SIT ತನ್ನ ಒಂದು ಕೇಸನ್ನು ತೆಗೆದುಕೊಂಡಿರುವುದರಿಂದ ಹೀಗಾಗಿ ಇದನ್ನು ಪಾರದರ್ಶಕವಾಗಿ ತನಿಖೆ ಮಾಡಲೇಬೇಕಾದಂಥ ಒಂದು ಹೆಚ್ಚಿನ ಜವಾಬ್ದಾರಿ, ಬಹುಮುಖ್ಯವಾದಂಥ ಜವಾಬ್ದಾರಿ SIT ಅಧಿಕಾರಿಗಳದ್ದು. ಮತ್ತು ಇದರ ಹಿಂದೆ ಬೇಕಾದಷ್ಟು ಪರ ವಿರೋಧ ಚರ್ಚೆಯ ಮಧ್ಯೆ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಮಾಡ್ತಾ ಇರುವಂಥ ಆರೋಪ, ಇದು ವೃಥಾ ಆರೋಪವಾ, ಸತ್ಯ ಇದೆಯಾ ಸುಳ್ಳಿದೆಯಾ ಅನ್ನುವಂಥದ್ದು. ಯಾಕೆಂತಂದರೆ ಬಹುವರ್ಷಗಳ ಹೋರಾಟ ಇದರಿಂದ ಇರುವಂಥದ್ದು. ಫೈನಲಿ ಮತ್ತೆ ಚರ್ಚೆ ಆಗ್ತಾ ಇದ್ದಾಗ, ಒಬ್ಬ ಸಾಕ್ಷಿ ಮುಂದೆ ಬಂದಾಗ ಇದನ್ನು ಹೊರತೆಗೆಯುವಂಥ ಕೆಲಸ ಆಗಲೇಬೇಕಾಗತ್ತೆ. ಸತ್ಯಾಸತ್ಯತೆ ಏನು ಅನ್ನುವಂಥದ್ದನ್ನು ಜನರಿಗೆ ತಿಳಿಸುವಂಥ ಕೆಲಸ ಆಗಬೇಕಾಗತ್ತೆ. ಇದರ ಹಿಂದೆ ಈತನೇ ಹೇಳ್ತಾ ಇರುವಂತೆ ಅತ್ಯಾಚಾರ ಮತ್ತು ಅನಾಚಾರದ ಹಿಂದೆ ನಿಜವಾಗಲೂ ಯಾರಾದರೂ ಆರೋಪಿಗಳಿದ್ದರೆ ಅವರನ್ನು ಬಂಧಿಸುವಂತಹ, ಶಿಕ್ಷಿಸುವಂತಹ ಕೆಲಸ ಆಗಬೇಕಾಗತ್ತೆ. ಹೀಗಾಗಿ SIT ತನ್ನೆಲ್ಲ ಸಕಲ ಸಿದ್ಧತೆಯೊಂದಿಗೆ ದಟ್ಟ ಅರಣ್ಯದ 6ನೇ ಪಾಯಿಂಟ್ನಲ್ಲಿ ಮೂಳೆ ಪತ್ತೆ ಆಗಿದೆಯಾ ಅನ್ನುವಂಥ ಒಂದು 6ನೇ ಪಾಯಿಂಟ್ ಬಳಿಯೇ SIT ಕಾರ್ಯಾಚರಣೆ ಮಾಡ್ತಾ ಇದೆ. ಅಧಿಕೃತವಾಗಿ ಇನ್ನೂ ಕೂಡ ಮಾಹಿತಿ ನೀಡದಂಥ SIT ಒಂದು ಮೇಜರ್ ಡೆವಲಪ್ಮೆಂಟ್, ದೂರುದಾರ ಗುರುತಿಸಿದ್ದಂತಹ ಜಾಗದಲ್ಲಿಯೇ ಮೂಳೆ ಪತ್ತೆ ಆಗಿದೆಯಾ? ದಟ್ಟ ಅರಣ್ಯದ 6ನೇ ಪಾಯಿಂಟ್ನಲ್ಲಿ ಒಂದು ಮೂಳೆ ಪತ್ತೆ ಆಗಿದೆ. 6ನೇ ಪಾಯಿಂಟ್ ಬಳಿಯೇ SIT ಕಾರ್ಯಾಚರಣೆ ಮಾಡ್ತಾ ಇದೆ. ಅಧಿಕೃತವಾಗಿ SIT ಇನ್ನಷ್ಟೇ ಮಾಹಿತಿಯನ್ನು ಕೊಡಬೇಕಾಗಿದೆ. ಫೈನಲಿ ಅಟ್ 1 ಪಾಯಿಂಟ್ ಏನಾದರೂ ಒಂದು ಸಿಕ್ಕಿದೆ ಅನ್ನುವಂಥ ಒಂದು ಮೇಜರ್ ಡೆವಲಪ್ಮೆಂಟ್. ದಟ್ಟ ಅರಣ್ಯದ 6ನೇ ಪಾಯಿಂಟ್ನಲ್ಲಿ ಮೂಳೆ ಪತ್ತೆ ಆಗಿದೆಯಾ? SIT ಕಾರ್ಯಾಚರಣೆ 6ನೇ ಪಾಯಿಂಟ್ ಬಳಿಯೇ ನಡೀತಾ ಇದೆ. ಇನ್ನಷ್ಟು ಅಧಿಕೃತವಾದಂಥ ಮಾಹಿತಿ ಹೊರಬರಬೇಕು. ಈತ ಗುರುತಿಸಿದ್ದಂಥದ್ದು 13 ಪಾಯಿಂಟ್ಗಳು, 13ರಲ್ಲಿ 5 ಫೇಲ್ ಆಯಿತು. 6ರಿಂದ 10ರವರೆಗಿನ ಪಾಯಿಂಟ್ಸ್ಗಳ ಶೋಧ ಕಾರ್ಯ ಇವತ್ತು ಮುಂದುವರಿಸಿದ್ರು. ಬಟ್ 6ನೇ ಪಾಯಿಂಟ್ನಲ್ಲಿ ಒಂದು ಮೂಳೆ ಪತ್ತೆ ಆಗಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮೂಳೆ ಪತ್ತೆ ಆಗಿದೆ ಅನ್ನುವಂಥ ಅಧಿಕೃತವಾದಂಥ ಮಾಹಿತಿಯನ್ನು SIT ಅಧಿಕಾರಿಗಳು ಇನ್ನಷ್ಟು ಕೊಡಬೇಕಾಗಿದೆ. ಸೊ ಎಸ್, ನೆಕ್ಸ್ಟ್ ಪ್ರಾಸೆಸ್ ಹೇಗಿರುತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕಾರಿ. ಫೈನಲಿ ಸಾಕ್ಷಿದಾರ ಸುಳ್ಳು ಹೇಳಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಹೇಳೋದಕ್ಕಾಗಲ್ಲ. ಏನೋ ಒಂದು ಸಿಕ್ಕಿದೆ. ಇದಾದ ನಂತರದ ಪ್ರಕ್ರಿಯೆ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. FSL ವೈದ್ಯರು ಈಗಾಗಲೇ ಅಲ್ಲಿ ಬೀಡು ಬಿಟ್ಟಿದ್ದಾರೆ. ಇಫ್ ಇನ್ ಕೇಸ್ ಮೂಳೆ ಪತ್ತೆ ಆಗಿದ್ದರೆ FSL ವರದಿ ನಂತರಕ್ಕೆ ಹೋಗಬೇಕಾಗತ್ತೆ, ಪ್ರೂವ್ ಆಗಬೇಕಾಗತ್ತೆ. ಇನ್ನಷ್ಟು ಪ್ರಾಸೆಸ್ ಇರುವಂಥದ್ದು. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಒಂದು ಮೇಜರ್ ಡೆವಲಪ್ಮೆಂಟ್ ಅಂತಲೇ ಹೇಳಬಹುದು. 6ರಿಂದ 10ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮುಂದುವರಿಸಿತ್ತು ನಿರಂತರ ಮಳೆ ಮಧ್ಯದಲ್ಲಿಯೂ ಕೂಡ. ಈಗ ಎಲ್ಲೋ ಒಂದು ಕಡೆ ಒಂದು ಮೂಳೆ ಪತ್ತೆ ಆಗಿದೆ 6ನೇ ಪಾಯಿಂಟ್ನಲ್ಲಿ ಅಂತ ಹೇಳಲಾಗ್ತಾ ಇದೆ. ಮತ್ತು ವಾಟ್ ದ ನೆಕ್ಸ್ಟ್ ಪ್ರಾಸೆಸ್ ಈಸ್ ಆ್ಯಂಡ್ ಏನಾಗಬಹುದು ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಧರ್ಮಸ್ಥಳದಲ್ಲಿ ನೂರಾರು ಜನ ಹೋಗ್ತಿರುವಂತಹ ಜಾಗ ಏನು ಎವಿಡೆನ್ಸ್ ಸಿಕ್ಕಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಆದ್ರೆ ಅಧಿಕೃತವಾಗಿ SIT ಇಂದ ಇದುವರೆಗೆ ಅದು ಮಾಹಿತಿ ಬಂದಿಲ್ಲ. ಆದ್ರೆ ಅಲ್ಲಿ ಆ ಸ್ಪಾಟ್ ನಲ್ಲಿ ಸಾಕಷ್ಟು ಏನೋ ಎವಿಡೆನ್ಸ್ ಗಳು ಸಿಕ್ಕಿದಾವೆ ಅನ್ನುವಂತ ಸದ್ಯಕ್ಕೆ ಡೀಟೇಲ್ಸ್ ಸಿಗ್ತಾ ಇರುವಂತದ್ದು. ಪ್ರಮುಖವಾಗಿ ಅಲ್ಲಿನ ವಾತಾವರಣಗಳು, ಅಲ್ಲಿನ ಡೆವಲಪ್ಮೆಂಟ್ ನೋಡಿದ್ರೆ ಸರ್ವಸಾಮಾನ್ಯವಾಗಿ ಅಲ್ಲಿ ಸಿಕ್ಕಿದೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ಸೋಕೋ ಟೀಮು ಮತ್ತು FSL ಅಧಿಕಾರಿಗಳು ಇರುವಂತದ್ದು, ಅಷ್ಟೇ ಸ್ಥಳೀಯ ವೈದ್ಯರು ಕೂಡ ಇರುವಂತದ್ದು. ಯಾಕಂದ್ರೆ ಅಲ್ಲಿ ಬಂದು ಆ ಸ್ಥಳದಲ್ಲಿ ಏನಾದ್ರು ಮೂಳೆಗಳು ಅಥವಾ ತಲೆಬುರುಡೆ ಆಗಿರ್ಬೋದು, ಮಾನವನ ಯಾವ್ದಾದ್ರು ಅಸ್ಥಿ ಪಂಜರಗಳು ಸಿಕ್ಕರೆ ಆ ಅಸ್ಥಿ ಪಂಜರಗಳನ್ನ ಸೆಲೆಕ್ಟ್ ಮಾಡ್ಕೋಸ್ಕರವಾಗಿ ಅಲ್ಲಿ ಹೋಗಿರುವಂತದ್ದು. ಈಗ ಹಾಗಾಗಿ ಅದರ ಅನುಮಾನದಲ್ಲಿ, ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಇರುವಂತದ್ದು SIT ಅಲ್ಲಿ ಮಾತ್ರ ಸಾಕಷ್ಟು
ಸಾಧ್ಯ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಯಾಕಂದ್ರೆ ಎಲ್ಲರೂ ಅಲ್ಲೇ ಈಗ ಜಗಮುಡಿರುವಂತದ್ದು, ಎಲ್ಲ ರೀತಿಯಾದಂತಹ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. 6ನೇ ಸ್ಪಾಟ್ ನಲ್ಲೇ ಸಿಕ್ಕಿದೆ ಅನ್ನುವಂಥದ್ದು ಬಗ್ಗೆ ಮಾಹಿತಿ ಇರುವಂತದ್ದು. ಹಾಗಾಗಿ ಎಲ್ಲರೂ ಕೂಡ ಅದಕ್ಕೆ ಹೋಗಿ ಅಲ್ಲಿ ಪರಿಶೀಲನೆ ನಡೆಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸಂತೋಷ್. ಥ್ಯಾಂಕ್ ಯು ಬಸವರಾಜು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. 6ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮುಂದುವರೆದಿರುವಂಥದ್ದು. ಅಲ್ಲಿ ಒಂದು ಮೂಳೆ ಪತ್ತೆಯಾಗಿದೆ ಅನ್ನುವಂತಹ ಒಂದು ಸೂಚನೆ ಸಿಗ್ತಾ ಇದೆ. ಆದರೆ ಅಧಿಕೃತವಾಗಿ SIT ಅಧಿಕಾರಿಗಳು ಅದನ್ನು ಇನ್ನಷ್ಟು ಕನ್ಫರ್ಮ್ ಮಾಡಬೇಕಾಗತ್ತೆ. ಅವರಿಂದ ಮಾಹಿತಿ ಬಂದ ನಂತರದಲ್ಲೇ ಪಕ್ಕ ಅಂತ ನಾವು ಹೇಳಕ್ಕೆ ಸಾಧ್ಯ. ಹೀಗಾಗಿ ಇದರ ಮುಂದಿನ ಪ್ರಾಸೆಸ್ ಏನು? 6ರಲ್ಲಿ ಸಿಕ್ಕ ತಕ್ಷಣಕ್ಕೆ ಸಿಕ್ಕಿದ್ದರೆ ಇದರ ನೆಕ್ಸ್ಟ್ ಪ್ರಾಸೆಸ್ ಇರುವಂಥದ್ದು FSL ತನಿಖೆಗೆ, ಪರೀಕ್ಷೆಗೆ ಹೋಗಬೇಕಾಗತ್ತೆ. FSL ವೈದ್ಯರು ಅದನ್ನು ಪರೀಕ್ಷೆ ಮಾಡ್ತಾರೆ, ಯಾರದ್ದು ಏನು ಹೇಗೆ, ಮತ್ತು ದೇಹದ ಪೂರ್ತಿ ಭಾಗ ಸಿಕ್ಕಿದೆಯಾ ಅಥವಾ ಬರೀ ಮೂಳೆಯ, ಎಲ್ಲವನ್ನ ಗುರುತಿಸ್ತಾರೆ ಯಾರದ್ದು ಅನ್ನುವಂಥದ್ದು ಹೊರಬರಬೇಕು. ಇದಾದ ನಂತರದ ಪ್ರಕ್ರಿಯೆ, ಇವರ ಪ್ರಾಸೆಸನ್ನು ಇವರು ಕಂಟಿನ್ಯೂ ಮಾಡಲೇಬೇಕಾಗತ್ತೆ. SIT ಅಧಿಕಾರಿಗಳು 7, 8, 9, 10 ಏನು ಇವತ್ತು ಹೇಳಿದ್ದಾರೆ, ಇವತ್ತು 5 ಪಾಯಿಂಟ್ಗಳನ್ನು ಅಗಿಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು, ಇದನ್ನು ಕಂಟಿನ್ಯೂಷನ್ ಇವರು ಮಾಡ್ತಾರೆ. ಮತ್ತು ಉಳಿದಂತಹ 3 ಜಾಗಗಳು ಅಲ್ಲಿಯೂ ಕೂಡ ಆಗಬೇಕು. ಅದೇ ಹೇಳ್ತಾ ಇದ್ವಿ, ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಡೆವಲಪ್ಮೆಂಟ್ ಆಗಬಹುದು. ಇನ್ನು ಉಳಿದಂತಹ 8 ಪಾಯಿಂಟ್ಗಳಲ್ಲಿ 8ರಲ್ಲೂ ಏನಾದರೂ ಸಿಗಬಹುದು, ಅಥವಾ 8ರಲ್ಲೂ ಏನೂ ಸಿಗದೆಯೂ ಇರಬಹುದು, ಅಥವಾ 8ರಲ್ಲಿ 1 ಅಥವಾ 2ರಲ್ಲಿ ಏನಾದರೂ ಸಿಗಬಹುದು. 3 ಆಪ್ಷನ್ಸ್ ಹೇಳ್ತಾ ಇದ್ವಿ. ಹೀಗಾಗಿ 6ನೇ ಪಾಯಿಂಟ್ನಲ್ಲಿ ಒಂದು ಮೂಳೆ ಪತ್ತೆ ಆಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇದರ ಅಧಿಕೃತವಾದ ಒಂದು ಕನ್ಫರ್ಮೇಷನ್ SIT ಅಧಿಕಾರಿಗಳಿಂದಲೇ ಬರಬೇಕಾಗತ್ತೆ ಮತ್ತು ಮುಂದುವರಿಯುತ್ತೆ ಇದೇ ಒಂದು ಶೋಧ ಕಾರ್ಯ. ಈತನೇ ಹೇಳಿರುವಂತೆ ಸಮಥಿಂಗ್ ಈಸ್ ದೇರ್ ಅನ್ನುವಂಥ ಒಂದು ಸಣ್ಣ ಸೂಚನೆ ಆದರೂ ಸಿಗ್ತಾ ಇದೆ. ಬಟ್ ಇದಕ್ಕೆ ಪರ ವಿರೋಧ ಚರ್ಚೆಗಳು ಬೇಕಾದಷ್ಟು ಆಗಬಹುದು. ಇದು ಬಂದ ಕ್ಷಣಕ್ಕೆ ನಾವು ಯಾವುದೋ ಒಂದು ಕ್ಷೇತ್ರದ ಮೇಲೆ ಕಳಂಕ ತರುವಂಥ ರೀತಿಯಲ್ಲಿ ಮಾತನಾಡೋದಕ್ಕೂ ಸಾಧ್ಯ ಇಲ್ಲ. ಪ್ರಗತಿಪರರು ಅವರ ಮೂಗಿನ ನೇರಕ್ಕೆ ಏನು ಬೇಕಾದರೂ ಮಾತನಾಡಬಹುದು. ಹೋರಾಟಗಾರರು ಇದೇ ವಿಚಾರದಲ್ಲಿ ಕಳೆದ ಬೇಕಾದಷ್ಟು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆಗಿರುವಂತಹ ಅನಾಚಾರ, ಅತ್ಯಾಚಾರಗಳು ಮತ್ತು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪರ್ಟಿಕ್ಯುಲರ್ಲಿ ಅವರ ಆರೋಪ ಮತ್ತು ಈತನೇ ಸಾಕ್ಷಿದಾರನ ಆರೋಪ ಇರುವಂಥದ್ದು ಅಪ್ರಾಪ್ತ ಬಾಲಕಿಯರ ಹತ್ಯೆ ಆಗಿದೆ ಅನ್ನುವಂಥದ್ದು. ಹೀಗಾಗಿ ಹೋರಾಟಗಾರರ ಎಷ್ಟೋ ವರ್ಷಗಳ ಒಂದು ಪರಿಶ್ರಮ ಇರುವಂಥದ್ದು ಇದರ ಹಿಂದೆ, ಮತ್ತು ಬೇಡಿಕೆ ಇರುವಂಥದ್ದು, ಆಗ್ರಹ ಇರುವಂಥದ್ದು. ಜೊತೆಗೆ ಪ್ರಗತಿಪರರು ಬೇರೆ ಬೇರೆ ಅವರದ್ದೇ ಆಯಾಮದಲ್ಲಿ ಇದರ ವಿಶ್ಲೇಷಣೆಯನ್ನು ಮಾಡ್ತಾರೆ. ಇದು ಒಂದು ಧರ್ಮದ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಮಾಡ್ತಾ ಇರುವಂತಹ ವೃಥಾ ಆರೋಪ. ಇದರ ಹಿಂದೆ ಷಡ್ಯಂತ್ರಗಳಿದ್ದಾವೆ. ಬೇರೆ ಧರ್ಮದ ಮಷಿನರೀಸ್ ಫಂಡಿಂಗ್ ಆಗಿದೆ, ದುಡ್ಡು ಬಂದಿದೆ, ಕೇಸ್ ಮುಚ್ಚಾಕುವಂಥ ಕೆಲಸ ಆಗುತ್ತೆ. ಬೇಕಾದಷ್ಟು ರೀತಿಯಲ್ಲಿ ಪ್ರಶ್ನೆ ಮಾಡ್ತಾರೆ, ಪರ ವಿರೋಧದ ಚರ್ಚೆ ಆಗುತ್ತೆ. ಧರ್ಮಸ್ಥಳದಲ್ಲಿನ ಸಮಾಧಿ ರಹಸ್ಯಕ್ಕೆ ಸಿಗ್ತಾ ಸಾಕ್ಷ್ಯ. SIT ಕಾರ್ಯಾಚರಣೆ ವೇಳೆ ತಲೆಬುರುಡೆ ಪತ್ತೆ ಆಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ತಲೆಬುರುಡೆ ಪತ್ತೆ ಬಗ್ಗೆ ಪೊಲೀಸ್ ಮೂಲಗಳಿಂದ ಮಾಹಿತಿ ಬಂದಿದೆ. ಅರಣ್ಯದ 6ನೇ ಪಾಯಿಂಟ್ನಲ್ಲಿ ತಲೆಬುರುಡೆ ಪತ್ತೆ ಆಗಿದೆಯಾ? ಮಣ್ಣು ಅಗೆಯುವಾಗ ಪತ್ತೆಯಾದಂಥ ಅವಶೇಷದ ಸಂಗ್ರಹ. ಸಮಾಧಿಯ ರಹಸ್ಯಕ್ಕೆ ಸಿಗ್ತಾ ಇದೆಯಾ ಸಾಕ್ಷ್ಯ? SIT ಕಾರ್ಯಾಚರಣೆ ವೇಳೆ ಒಂದು ತಲೆಬುರುಡೆ ಪತ್ತೆ ಆಗಿದೆ. ಪೊಲೀಸ್ ಮೂಲಗಳು ಮಾಹಿತಿ ಕೊಡ್ತಾ ಇದೆ ಇದರ ಬಗ್ಗೆ. ಅರಣ್ಯದ 6ನೇ ಪಾಯಿಂಟ್ನಲ್ಲಿ ತಲೆಬುರುಡೆ ಪತ್ತೆ ಆಗಿದೆ. ಮಣ್ಣು ಅಗೆಯುವಾಗ ಪತ್ತೆಯಾಗಿದೆ ಅವಶೇಷದ ಸಂಗ್ರಹ. ಒಂದು ಮೇಜರ್ ಡೆವಲಪ್ಮೆಂಟ್ ಆಗ್ತಾ ಇದೆ ಈ ಒಂದು ಪ್ರಕರಣದಲ್ಲಿ. 6ನೇ ಪಾಯಿಂಟ್ನಲ್ಲಿ ನಿನ್ನೆ ಮತ್ತು ಮೊನ್ನೆ ಆದಂತಹ ಯಾವುದೇ ಸಮಾಧಿ ಶೋಧ ಕಾರ್ಯದಲ್ಲಿ ಯಾವ ಒಂದು ಕಿಂಚಿತ್ತೂ ಸಾಕ್ಷ್ಯ ಸಿಕ್ಕಿರಲಿಲ್ಲ. ಬಟ್ ಈಗ ಮುಂದುವರೆದಿರುವಂತಹ ಶೋಧ ಕಾರ್ಯದಲ್ಲಿ 6ನೇ ಪಾಯಿಂಟ್ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ. ಒಂದು ಮೂಳೆ ಮತ್ತು ತಲೆಬುರುಡೆ ಪತ್ತೆ ಆಗಿದೆಯಂತೆ. ಪೊಲೀಸ್ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ. ಇದರ ಪ್ರಾಸೆಸ್ ಇರುವಂಥದ್ದು ಬಹಳ ಕುತೂಹಲಕಾರಿ. ಈಗ 6ನೇ ಪಾಯಿಂಟ್ನಲ್ಲಿ ಸಿಕ್ಕಿರುವಂಥದ್ದು ತಲೆಬುರುಡೆ ಮತ್ತು ಮೂಳೆ. ಏನು ಬೇಕಾದರೂ ಆಗಬಹುದು. ಮುಂದಿನ ತನಿಖೆಯನ್ನು SIT ಅಧಿಕಾರಿಗಳು FSL ಅವರಿಗೆ ವಹಿಸ್ತಾರೆ. ಈಗಾಗಲೇ ಎಲ್ಲ ಕಡೆಯಿಂದ ಮಾಹಿತಿಯನ್ನು ಸಂಗ್ರಹಿಸಿಕೊಳ್ಳಲಾಗಿದೆ. ಧರ್ಮಸ್ಥಳ, ಬೆಳ್ತಂಗಡಿಯ ಸುತ್ತಮುತ್ತ ಕಳೆದ 2 ದಶಕಗಳಲ್ಲಿ ಮಿಸ್ಸಿಂಗ್ ಕೇಸ್ಗಳು ಎಷ್ಟಾಗಿದೆ ಅನ್ನುವಂಥ ಮಾಹಿತಿ ತಗೊಂಡಿದ್ದಾರೆ. ಅದಕ್ಕೂ ಇದಕ್ಕೂ ತಾಳೆ ಹಾಕಿ ನೋಡಲಾಗುತ್ತೆ. ಈ ಒಂದು ತಲೆಬುರುಡೆ ಅಥವಾ ಮೂಳೆ ಯಾರದ್ದು? ಹೆಣ್ಣು ಮಗುವಿದ್ದ, ಗಂಡು ಹುಡುಗನದ್ದ, ಎಲ್ಲವನ್ನೂ ನೋಡ್ತಾರೆ. ಯಾಕೆಂದರೆ ಅದು ತನಿಖೆಯಲ್ಲಿ ಹೊರಬರಲೇಬೇಕಾಗುತ್ತೆ. ಮತ್ತು
ಅವರ ಫ್ಯಾಮಿಲಿ ಮೆಂಬರ್ಸ್ ಕನೆಕ್ಷನ್ ಇರುತ್ತೆ. ಮಿಸ್ಸಿಂಗ್ ಕೇಸ್ನಲ್ಲಿ ಪೊಲೀಸರ ಹತ್ರ ಎಲ್ಲ ಮಾಹಿತಿ ಇರುತ್ತೆ. ಅದನ್ನು ಕೂಡ ತರಿಸ್ಕೊಳ್ಳುವಂಥ ಕೆಲಸ ಮಾಡ್ತಾರೆ, ಮಾಹಿತಿಗಳನ್ನು ಕಲೆ ಹಾಕ್ತಾರೆ, ತಾಳೆ ಹಾಕುವಂಥ ಕೆಲಸ ಆಗುತ್ತೆ. ಇದು ಏನಾದರೂ ಯಾವುದಾದರೂ ಹೆಣ್ಣು ಮಗುವದ್ದೇ ಅಪ್ರಾಪ್ತ ಬಾಲಕಿಯದ್ದೇ ಆಗಿದ್ದರೆ ಮತ್ತು ದೇಹದ ಮೇಲೆ, ದೇಹ ಎಂದರೆ ಸ್ಕೆಲಿಟನ್ ಮೇಲೆ ಯಾವುದೇ ಥರದ ಮಾರ್ಕಿಂಗ್ಗಳು ಪತ್ತೆಯಾದರೆ, ಯಾಕೆ ಈತ ಹೇಳ್ತಾ ಇರುವಂಥದ್ದು, ಆರೋಪ ಮಾಡ್ತಾ ಇರುವಂಥದ್ದು ಬಹು ಹೆಣ್ಣು ಮಕ್ಕಳ ದೇಹದ ಮೇಲೆ, ಪರ್ಟಿಕ್ಯುಲರ್ಲಿ ಒಂದಷ್ಟು ಪ್ರೈವೇಟ್ ಪಾರ್ಟ್ ಮತ್ತು ದೇಹದ ಭಾಗಗಳ ಮೇಲೆ ಅತ್ಯಾಚಾರ ಆಗಿತ್ತು ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದ ಈತ. ಹೀಗಾಗಿ ಅದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಲಾಗುತ್ತೆ. ಸದ್ಯಕ್ಕೆ ಮೂಳೆ ಮತ್ತು ತಲೆಬುರುಡೆ ಸಿಕ್ಕಿರುವಂಥದ್ದು, ದೇಹದ ಪೂರ್ತಿ ಭಾಗ ಕಳೇಬರ ಸಿಕ್ಕಿಲ್ಲ. ಸಿಕ್ಕರೆ ಈ ರೀತಿಯಾಗಿ ಪ್ರಾಸೆಸ್ ಹೋಗುತ್ತೆ. ಎಲ್ಲ ಆಯಾಮದಲ್ಲೂ ವೈದ್ಯಕೀಯ ಪರೀಕ್ಷೆ ಆಗುತ್ತೆ, FSL ರಿಪೋರ್ಟ್ಸ್ ತಗೊಳ್ತಾರೆ SIT ಅಧಿಕಾರಿಗಳು. ಸದ್ಯಕ್ಕೆ ಈತನೇ ಹೇಳಿರುವಂಥ 100 ಶವಗಳನ್ನು ಹೂತಿಟ್ಟಿರುವುದು ಮೊದಲ ಹಂತದ ಸ್ಥಳ ಮಹಜರನಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತಲಿನ ಅರಣ್ಯ ಪ್ರದೇಶದ 13 ಪಾಯಿಂಟ್ಗಳು ಈತ ಪಾಯಿಂಟ್ ಮಾಡಿದ್ದಿತ್ತು, ಮಾರ್ಕಿಂಗ್ ಮಾಡಿದ್ದಿತ್ತು. ಅಲ್ಲಿ ಕಳೆದ 2 ದಿನಗಳಿಂದ 5 ಜಾಗಗಳನ್ನು ಅಗೆಯುವ ಕೆಲಸ ಆಯಿತು. ಒಂದು ರೀತಿಯಾದಂಥ ನಿರಾಸೆ ಹೋರಾಟಗಾರರಿಗಾಗಿತ್ತು, ಯಾವುದೇ ಥರದ ಸಾಕ್ಷಿ ಸಿಗಲಿಲ್ಲ ಅಂತ. ಮತ್ತು ಅವರ ವಿಚಾರವನ್ನು ಹೇಳ್ತಾ ಇದ್ರು, SITಯ ಈ ಒಂದು ತನಿಖೆ ಇನ್ನು ವೆರಿ ಪ್ರಿಲಿಮಿನರಿ ಸ್ಟೇಜಸ್ನಲ್ಲಿದೆ, ಬಹಳ ಪ್ರಾರಂಭಿಕ ಹಂತದಲ್ಲಿದೆ. ಹೀಗಾಗಿ ಈಗಲೇ ಯಾವುದನ್ನು ನಾವು ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರ ಹೋರಾಟವನ್ನು ಸಮರ್ಥಿಸಿಕೊಳ್ತಾ ಇದ್ರು. ಆದರೆ ಒಂದು ಗುಂಪಿನ ವರ್ಗದ ಒಂದು ಹೋರಾಟಗಾರರಿದ್ದಾರೆ, ಅಂದರೆ ಪರ ಮತ್ತು ವಿರೋಧದ ಚರ್ಚೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ಪರವಾಗಿ ಮಾತನಾಡ್ತಾ ಇದ್ದಂಥವರು, ಇದು ಸುಳ್ಳು, ಈತ ವೃಥಾರೋಪ ಮಾಡ್ತಾ ಇದ್ದಾನೆ, ಇದು ಯಾವುದೂ ಆಗಿರಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ರು. ಸಮಾಧಿಯನ್ನು ಅಗೆಯುವಾಗ ತಲೆಬುರುಡೆ ಪತ್ತೆ ಆಗಿದೆ. ಮಣ್ಣು ಅಗೆಯುವಾಗ ಪತ್ತೆಯಾದಂಥ ಅವಶೇಷವನ್ನು ಸಂಗ್ರಹಿಸಿಕೊಂಡಿದ್ದಾರೆ SIT ಅಧಿಕಾರಿಗಳು. ಪತ್ತೆಯಾದ ಕಳೇಬರ ಸಂಗ್ರಹಿಸಿದಂತಹ ತನಿಖಾಧಿಕಾರಿಗಳು 6 ಅಡಿ ಮಣ್ಣು ಅಗೆದ ಬಳಿಕ ಸಿಕ್ಕಿರುವಂತಹ ಶವದ ಅವಶೇಷ, ತಲೆಬುರುಡೆ ಪತ್ತೆ ಆಗಿದೆ. ಸಮಾಧಿ ಅಗೆಯುವಾಗ, ಮಣ್ಣು ಅಗೆಯುವಾಗ ಪತ್ತೆಯಾದಂಥ ಅವಶೇಷವನ್ನು ಸಂಗ್ರಹಿಸಿಕೊಳ್ಳಲಾಗಿದೆ. ಪತ್ತೆಯಾದಂಥ ಕಳೇಬರವನ್ನು ಸಂಗ್ರಹಿಸಿಕೊಂಡಿದ್ದಾರೆ ತನಿಖಾಧಿಕಾರಿಗಳು. 6 ಅಡಿ ಮಣ್ಣು ಅಗೆದಿದ್ರು 6ನೇ ಪಾಯಿಂಟ್ನಲ್ಲಿ, ಅಲ್ಲಿ ಒಂದು ಅವಶೇಷವ ಸಿಕ್ಕಿದೆ, ಅದನ್ನು ಸಂಗ್ರಹಿಸಿಕೊಂಡಿದ್ದಾರೆ. ಸಮಾಧಿ ಅಗೆಯುವಾಗ ಸಿಕ್ಕಂತ ಅವಶೇಷವನ್ನು ಸಂಗ್ರಹಿಸಿಕೊಂಡಿದ್ದಾರೆ. 6 ಅಡಿ ಮಣ್ಣು ಅಗೆದ ನಂತರದಲ್ಲಿ ಸಿಕ್ಕಿರುವಂತಹ ಅವಶೇಷವನ್ನ ಸಂಗ್ರಹಿಸಿಕೊಂಡಿದ್ದಾರೆ. ಒಂದು ಮೇಜರ್ ಡೆವಲಪ್ಮೆಂಟ್ ಆಗ್ತಾ ಇರುವಂತಹ 6ನೇ ಪಾಯಿಂಟ್ನಲ್ಲಿ 6 ಅಡಿ ಅಗೆಯಲಾಗಿದೆ. 6ನೇ ಅಡಿಗೆನೆ ಒಂದು ತಲೆ ಬುರುಡೆ, ಅವಶೇಷ ಮತ್ತು ಮೂಳೆಗಳು ಸಿಕ್ಕಿರುವಂಥದ್ದು. ತನಿಖಾಧಿಕಾರಿಗಳು ಸಂಗ್ರಹಿಸಿಕೊಂಡಿದ್ದಾರಂತೆ. ಇದನ್ನು ಪರ ವಿರೋಧ ಚರ್ಚೆ ಬಗ್ಗೆ ಹೇಳ್ತಾ ಇದ್ದೆ. ಒಂದು ದೊಡ್ಡ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವುದಕ್ಕೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಅನ್ನುವಂಥ ಆರೋಪ ಬರ್ತಾ ಇತ್ತು. ಇವರುಗಳಿಗೆ ಅನ್ಯ ಧರ್ಮೀಯರ ಫಂಡಿಂಗ್ ಆಗಿದೆ, ಇವರು ವೃಥಾರೋಪ ಮಾಡ್ತಾ ಇರುವಂಥದ್ದು, ಸಾಕ್ಷಿ ಕೊಡಕ್ಕಾಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬೇಕಾದಷ್ಟು ಚರ್ಚೆಗಳಾಗ್ತಾ ಇತ್ತು. ಅವರಿಗೆ ಅವರದ್ದೇ ಆದಂಥ ರೀತಿಯಲ್ಲಿ, ಅವರಿಗೆ ಅರ್ಥ ಮಾಡಿಸುವಂಥ ರೀತಿಯಲ್ಲಿ ಹೋರಾಟಗಾರರು ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಬಂದಿತ್ತು. ಆದರೆ ಇದೀಗ ಒಂದು ಮೇಜರ್ ಡೆವಲಪ್ಮೆಂಟಲ್ಲಿ ಸಮಾಧಿ ಅಗೆಯುವ ಪ್ರಕ್ರಿಯೆಯಲ್ಲಿ 6ನೇ ಪಾಯಿಂಟ್ನಲ್ಲಿ ತಲೆ ಬುರುಡೆ ಮತ್ತು ಮೂಳೆ ಪತ್ತೆಯಾಗಿದೆ. ಇದೀಗ ಈ ಅವಶೇಷಗಳನ್ನು ತನಿಖಾಧಿಕಾರಿಗಳು ಸಂಗ್ರಹಿಸಿಕೊಂಡಿದ್ದಾರಂತೆ. ಸಂಗ್ರಹಿಸಿದ ನಂತರದ ಪ್ರಾಸೆಸ್ FSL ತನಿಖೆಗೆ ಹೋಗಬೇಕಾಗತ್ತೆ, ಪರೀಕ್ಷೆ ಆಗಬೇಕಾಗತ್ತೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬಸವರಾಜು. ಸದ್ಯಕ್ಕೆ 6ನೇ ಪಾಯಿಂಟ್ನಲ್ಲಿ ಒಂದು ಟ್ವಿಸ್ಟ್ ಸಿಗ್ತಾ ಇದೆ ಒಂದು ಪ್ರಕರಣಕ್ಕೆ. ಒಂದು ತಲೆ ಬುರುಡೆ ಮತ್ತು ಮೂಳೆಗಳ ಪತ್ತೆಯಾಗಿದೆ ಅಂತ. ಮುಂದಿನ ಪ್ರಾಸೆಸ್ ಏನು ಅಂತ ಹೇಳೋದಾದ್ರೆ?
6ನೇ ಪಾಯಿಂಟ್ ಏನಿದೆ 6ನೇ ಪಾಯಿಂಟ್ ನಲ್ಲಿ 6 ಅಡಿ ಆಗಿದಂತಹ ಸಂದರ್ಭದಲ್ಲಿ ಅವಶೇಷಗಳು ಪತ್ತೆ ಆಗಿದೆ ಅಂತ ನಿಟ್ಟಿನಲ್ಲಿ ಮಾಹಿತಿ ಸಿಗ್ತಾ ಇರುವಂತದ್ದು. ಈಗಾಗಲೇ SIT ಅಧಿಕಾರಿಗಳು ಅದನ್ನ ವಶೆಯನ್ನ ಪಡೆದುಕೊಂಡಿರುವಂತದ್ದು. ವಶೆಯನ್ನ ಪಡೆದುಕೊಂಡು ವೈದ್ಯರಿಗೆ ಕೂಡ ಅದನ್ನ ಕಳಿಸಿರುವಂತೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಎನ್ನುವಂತ ಈಗಾಗಲೇ ಮಾಹಿತಿ ಸಿಗ್ತಾ ಇರುವಂತದ್ದು. ಪ್ರಮುಖವಾಗಿ SIT ಅಧಿಕಾರಿಗಳ ಮುಂದೆ ಸಾಕಷ್ಟು ಡಿಸ್ಕಷನ್ ಆಗ್ತಾ ಇರುವಂತದ್ದು. ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಸಾಕಷ್ಟು ರೀತಿಯಾದಂತಹ ಪರ ಮತ್ತು ವಿರೋಧ ಚರ್ಚೆಗಳು ಆಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಅವಶೇಷಗಳು ಸಿಕ್ಕಿರೋದಕ್ಕಾಗಿ ಅಲ್ಲಿ ಈ ಹಿಂದೆ ರುದ್ರಭೂಮಿ ಇರ್ಲಿಲ್ಲ, ಅಲ್ಲಿನ ಜನರು ಅಲ್ಲಿ ಊಟ ಹಾಕಲಾಗ್ತಾ ಇತ್ತು. ಅಲ್ಲಿ ಆ ಸ್ಥಳದಲ್ಲಿ ಹೋಗಿ ಊಟ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಯಾವುದೇ ರೀತಿಯಾದಂತಹ ರುದ್ರಭೂಮಿ ಸಲುವಾಗಿ ಅಂತ ಸ್ಥಳಗಳಲ್ಲಿ ಊಟ ಪ್ರದೇಶ ಮತ್ತು ಕಾಡು ಪ್ರದೇಶ ಏನಿದೆ ಅಂತ ಪ್ರದೇಶದಲ್ಲಿ ಉಳುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟದ್ದು. ಇನ್ನು ಹಾಗಾಗಿ ಅಲ್ಲಿ ಉಳುವಂತ ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಈಗಾಗಲೇ ಪರ ಮತ್ತು ವಿರೋಧಗಳು ಚರ್ಚೆ ಆಗ್ತಾ ಇರುವಂತದ್ದು. ಆದ್ರೆ SIT ಅಧಿಕಾರಿಗಳು ಆ ಬೆಲೆಗುಡ್ಡೆಯಲ್ಲಿ ಸಿಕ್ಕಲಾಗಿದೆ ಅಂತ ಹೇಳಾಗ್ತಾ ಇರುವಂತದ್ದು. ಅದು SIT ಅಧಿಕಾರಿಗಳ ಮೂಲಗಳಿಂದಲೇ ಕನ್ಫರ್ಮ್ ಆಗಬೇಕಾಗಿರುವಂತದ್ದು. ಜೊತೆಗೆ ಅಲ್ಲಿ ಕೆಲವಿಷ್ಟು ಮೂಳೆಗಳು ಕೂಡ ಸಿಕ್ಕಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಹಾಗಾಗಿ SIT ಅಧಿಕಾರಿಗಳು ಅಲ್ಲಿನ ಸ್ಥಳೀಯ ವೈದ್ಯರನ್ನ ಕಳಿಸಿ ಅದನ್ನ ಏನು ಬೇರೆ ಬೇರೆ ಭಾಗಗಳೇನಿದೆ ಆ ಭಾಗಗಳನ್ನ ಪ್ಯಾಕ್ ಮಾಡಿಸಿ ಅದನ್ನ ಸೇಫ್ ಆಗಿ ಅದನ್ನ ಎತ್ತಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬಗ್ಗೆ ಸಿಗ್ತಾ ಇರುವಂತದ್ದು. ತದನಂತರವಾಗಿ ಇದನ್ನ FSL ಗೆ ಕಳಿಸ್ತಾರೆ. FSL ಗೆ ಕಳಿಸಿ ಅದರ ವರದಿಯನ್ನ ತಿಳಿಸ್ಕೊಡ್ತಾರೆ. ಅಂದ್ರೆ ಈ ಅಸ್ಥಿ ಪಂಜರ ಹೆಣ್ಣು ಮಗುದ ಅಥವಾ ಗಂಡುತದ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತ ಅವರಿಂದ ಕ್ಲಾರಿಫಿಕೇಶನ್ ತಗೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಈ ವ್ಯಕ್ತಿಗೆ ಯಾವ ರೀತಿಯಾಗಿ ಸಾವನ್ನಪ್ಪಿದ್ದ, ಈ ಮಹಿಳೆ ಆಗಿದ್ರೆ ಯಾವ ರೀತಿಯಾಗಿ ಸಾವನ್ನಪ್ಪಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ ಅನ್ನ ಅವರ ರಿಪೋರ್ಟ್ ಮೂಲಕವಾಗಿ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಅದರಲ್ಲಿ ಸಾವಿನ ಸ್ಥಿತಿ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಅದರ ಆಧಾರದ ಮೇಲೆ SIT ಜನಕ್ಕೆ ಮುಂದಿನ ಆಧಾರಗಳಿರುವಂತದ್ದು. ಆದ್ರೆ ಸದ್ಯಕ್ಕೆ SIT ಅಧಿಕಾರಿಗಳಿಗೆ ಮಹತ್ವದ ಸಾಕ್ಷಿ ಸಿಕ್ಕಿರುವಂತದ್ದು, ಮಹತ್ವದ ಎವಿಡೆನ್ಸ್ ಸಿಕ್ಕಿರುವಂತದ್ದು. ಈ ಎವಿಡೆನ್ಸ್ ಇಂದ ಸಾಕಷ್ಟು ಚರ್ಚೆಗಳು ರಾಜ್ಯದಲ್ಲಿ ನಡೆಯುವಂತಹ ಸಾಧ್ಯತೆಗಳು ಹೆಚ್ಚಿರುವಂತದ್ದು. ಸಂತೋಷ್. ಬಸವರಾಜು, 6ನೇ ಪಾಯಿಂಟ್ ನಲ್ಲಿ ಸದ್ಯಕ್ಕೆ ತಲೆಬುರುಡೆ ಪತ್ತೆ ಆಗಿದೆ. ಉಳಿದಂತಿರುವಂತ 5 ಪಾಯಿಂಟ್ ಏನು ಹೇಳ್ತಾ ಇದ್ರಲ್ಲ, ಒಟ್ಟಾರೆ 13ರಲ್ಲಿ 8 ಪಾಯಿಂಟ್ ಬಾಕಿ ಇತ್ತು. ಇವತ್ತಿಗೆ 5 ಪಾಯಿಂಟ್ಸ್ ಇವರು ಆಗಿರುವಂತದ್ದಿತ್ತು. 6 ಆಗಿದೆ, ಉಳಿದಂತಹ 4 ಮಾಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ. ಸಂತೋಷ್, ನಿನ್ನೆ ಕೂಡ ನಾವು 5 ಪಾಯಿಂಟ್ ಗಳನ್ನ ಅದಿದ್ರು ಅದಂತ ಸಂದರ್ಭದಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂತ ಎಲ್ಲರೂ ಕೂಡ ಸುದ್ದಿಯನ್ನ ಮಾಡಿದ್ವಿ. ಅಲ್ಲಿಯೂ ಕೂಡ ಏನು ಸಿಕ್ಕಿರಲಿಲ್ಲ. SIT ಮೂಲಗಳಿಂದ ನಮಗೂ ಕೂಡ ಮಾಹಿತಿ ಬಂದಿತ್ತು. ಆದ್ರೆ ನಿನ್ನೆ ಒಂದಿಷ್ಟೊಂದು ಪತ್ರ ವೈರಲ್ ಆಗುತ್ತೆ. ಇಂತಿಂತ ಸ್ಪಾಟ್ಗಳಲ್ಲಿ ಇಂತಿಂತ ಶವಗಳನ್ನ ಊಟ ಹಾಕಿದಾನೆ, ಆತನೇ ಅನಾಮಿಕ ವ್ಯಕ್ತಿನೇ ನಮ್ಮ ಮುಂದೆ ಹೇಳಿದ್ದ ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ದಿವಸ ಏನೋ ಒಂದು ಪತ್ರ ವೈರಲ್ ಆಗಿತ್ತು. ಅದು ವೈರಲ್ ಆಗಿತ್ತು. SIT ಅಧಿಕಾರಿಗಳು ಇದ್ರ ಬಗ್ಗೆ ಯಾವುದೇ ನಮಗೆ ಪ್ರತಿಕ್ರಿಯೆ ಆಗಿರ್ಬೋದು, ಇದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಯಾವ್ದು ಸಿಕ್ಕಿಲ್ಲ ಅನ್ನುವಂತ ತಲೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಇವತ್ತು ಬೆಳಗ್ಗೆ ಅವರು ಹೇಳಿದಾಗೆ ಇವತ್ತು ಬೆಳಗ್ಗೆ 6ನೇ ಪಾಯಿಂಟ್ ಇದೆ. 6ನೇ ಪಾಯಿಂಟ್ ನಲ್ಲಿ ಕೆಲವೊಂದಿಷ್ಟು ಮೂಳೆಗಳು ಜೊತೆಗೆ ತಲೆಬುರುಡೆ ಸಿಕ್ಕಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಇದರ ನೆಕ್ಸ್ಟ್ ಪ್ರೊಸೀಜರ್ ಏನಾಗುತ್ತೆ ಅಂದ್ರೆ ಪ್ರಮುಖವಾಗಿ ಈಗಾಗಲೇ ತಲೆಬುರುಡೆನ ತೆಗೆದುಕೊಂಡು ಅದನ್ನ ವಶಪಡಿಸಿಕೊಂಡು ತದನಂತರವಾಗಿ ಅದನ್ನ FSL ಪೊಲೀಸರು SIT ಅಧಿಕಾರಿಗಳು ಕಾಯ್ತಾರೆ. ಕಾಯ್ದ ನಂತರವಾಗಿ ಈಗ ಆ ತಲೆಬುರುಡೆ ಕೆಲವೊಂದು ಮೂಳೆಗಳು ಸಿಕ್ಕಿರೋದಾಗಿ ಅಲ್ಲಿ ಸುತ್ತಮುತ್ತ ಅಗಿಯುವಂತ ಕೆಲಸವನ್ನು ಕೂಡ ಈ ಸದ್ಯಕ್ಕೆ SIT ಅಧಿಕಾರಿಗಳು ಮಾಡ್ತಾರೆ. ಅಷ್ಟಲ್ಲದೆ ಅಲ್ಲಿ ಮಳೆ ಕೂಡ ಬರ್ತಾ ಇರುವಂತದ್ದು. ಮಳೆಗೋಸ್ಕರ ಪಂಪ್ಸೆಟ್ ಕೂಡ ತಂದಿರುವಂತದ್ದು. ಪಂಪ್ಸೆಟ್ ಮೂಲಕವಾಗಿ ನೀರನ್ನ ಆಗಿ ತೆಗೆದು ಆ ಸುತ್ತಮುತ್ತ ಏರಿಯಾಗಳಲ್ಲಿ ಏನು ಅಗೆದು ಅಲ್ಲಿ ಮತ್ತೆ ಯಾವ್ದಾದ್ರು ಬಾಡಿಗಳು ಸಿಗುತ್ತಾ ಅನ್ನುವಂತ ರೀತಿಯಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡಿದ್ದಾರೆ. ಅದಾದ ಬಳಿಕ ಬಹುತೇಕವಾಗಿ ಇವತ್ತು ಉಳಿದ ಎಲ್ಲಾ ಏನು ಸ್ಪಾಟ್ಗಳನ್ನ ಅವರೆಲ್ಲವನ್ನು ಅಗಿಬೇಕು ಅಂತ SIT ಅಧಿಕಾರಿಗಳು ಮುಂಚೆನೆ ನಿರ್ಧಾರ ಮಾಡಿದ್ರು. ಆದ್ರೆ ಇವತ್ತು ಆ ತರ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಕೆಲವೊಂದಿಷ್ಟು ಅವಶೇಷಗಳು ಸಿಕ್ಕೋದ್ರಿಂದಾಗಿ ಇವತ್ತು 6ನೇ ಪಾಯಿಂಟ್ ಇದೆ. 6ನೇ ಪಾಯಿಂಟ್ ಮೇಲೆ ಇನ್ನೊಂದು ಕಾಲ ಅಲ್ಲೇ ಕಾರ್ಯಾಚರಣೆ ಮಾಡ್ತಾರೆ. ಯಾಕಂದ್ರೆ ಆ ಮೃತದೇಹದ ಆ ಶವದ ಏನಿದೆ ಆ ಶವದ ಎಲ್ಲಾ ಸ್ಪಾಟ್ಗಳು ಸಿಗುತ್ತಾವ ಅನ್ನುವಂತ ರೀತಿಯಲ್ಲಿ ಪರಿಶೀಲನೆಗೆ ಮುಂದಾಗುವಂತ ಸಾಧ್ಯತೆ ಇರುವುದು. ಬಹುತೇಕವಾಗಿ ಇವತ್ತು 6ನೇ ಸ್ಪಾಟ್ ನಲ್ಲಿ SIT ಅಧಿಕಾರಿಗಳು ಸಂಪೂರ್ಣವಾಗಿ ಕಾರ್ಯಾಚರಣೆ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದು. ಸಂತೋಷ್. ಥ್ಯಾಂಕ್ ಯು ಬಸವರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.